ನಮಗೆ ಏನು ತೊಂದರೆ ಇದೆ ಅಂತ ಅನ್ನೋದನ್ನು ಅವನಿಗೆ ನಾನು ತೋರಿಸ್ಕೊಡ್ಲಿಲ್ಲ. ಅವನಿಗೆ ಆಟಕ್ಕೆ ಏನು ಬೇಕು ಅನ್ನೋದನ್ನು ಮಾತ್ರ ನಾನು ಯೋಚನೆ ಮಾಡ್ತಿದ್ದೆ. ಎಷ್ಟು ಸೋಲಿದ್ರೂ ಅವನು ಮತ್ತೆ ಎದ್ದು ನಿಲ್ಲೋ ಪ್ರಯತ್ನ ಮಾಡ್ತಿದ್ದಾನಲ್ಲ, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ. ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿ ಅಂದ್ರೆ ಭಾಳ ಓಡಾಡ್ರು, ಹುಡುಗರೆಲ್ಲ ಭಾಳ ಓಡಾಡಿರ್ತಾರಂತ. ನಮ್ಮ ಪವನ್ ಅವ್ರು ಹೆಂಗಿದ್ರು ಚಿಕ್ಕ ವಯಸ್ಸಿನಾಗ್ರಿ? ಆ ವಿಷಯದಲ್ಲಿ ನಾವು ಭಾಳ ಲಕ್ಕಿ ಇದ್ದೀವಿ. ನಮ್ಮಿಂದ ಮಕ್ಕಳು ಗುರ್ತಿಸ್ಕೋಬಾರ್ದು, ಮಕ್ಕಳಿಂದ ನಾವು ಗುರ್ತಿಸ್ಕೋಬೇಕು. ರಾತ್ರಿ ಊಟಕ್ಕೆ ಕೂತಾಗ ಒಂದು ಅವನು ಏನಾರ ಬೇಕು ಅಂತ ಹೇಳಿದ ತಕ್ಷಣ ನಾನು ಆಯ್ತಪ್ಪ ಅಂತ ಹೇಳ್ತಿದ್ದೆ, ಆದ್ರೆ ನನಗೆ 2 ದಿವಸ ನಿದ್ದೆ ಬರ್ತಿರ್ಲಿಲ್ಲ. ಎಷ್ಟೋ ಯುವಕರಿಗೆ ಅವರು ಮಾದರಿಯಾಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ನಮ್ಮ ಮನೆಯವ್ರಿಗೆ ಹೇಳ್ದೆ, ನಾವು ಏನೋ ಆಸ್ತಿ ಗಳಿಸಿಲ್ಲ, ಇದನ್ನ ಗಳಿಸಿದ್ದೀವಿ. ನಮ್ ಧಾರವಾಡ ಹುಡುಗ ಎಲ್ಲಿ ಸಿಕ್ಕರು? ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ನಿಮ್ದು? ಸಿಬಿಗೆ ಸೆಲೆಕ್ಷನ್ ಆದಾಗ ನನ್ನ ವೈಫ್ ಕೂಡ ಪಕ್ಕದಲ್ಲಿದ್ರು. ನನಗೆ ಆ ಕ್ಷಣ ಹೆಂಗಿತ್ತು ಮೇಡಮ್? ಕಣ್ಣೀರು ಬರಬೇಕು ನಾನು ಸೆಲೆಕ್ಟ್ ಆಗಿಲ್ಲ ಅಂತ. ದೆನ್ ಸಡನ್ಲಿ ಅವ್ರು ಪಿಕ್ ಮಾಡಿದ್ರು ಹೆಸರು. ಏನ್ ಮಾಡ್ತೀನಿ ನೀನು? ಕಾಮೆಂಟ್ರಿ ಮಾಡ್ತೀನಿ. ಕಾಮೆಂಟ್ರಿ ಮಾಡ್ತೀಯಾ? ಅಪ್ಪನ ಥರ ಮಾಡ್ತೀಯಾ? ವೀಕ್ಷಕರೇ, ಇಷ್ಟೊತ್ತು ನಾವು ಪವನ್ ದೇಶಪಾಂಡೆ ಅವ್ರ ಜೊತೆಗೆ ಮಾತನಾಡಿದ್ವಿ. ಈಗ ಅವರ ಕುಟುಂಬಸ್ಥರ ಜೊತೆಗೆ ನಾನು ಮಾತನಾಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಪವನ್ ಭಾಳ ಅಂದರೆ ಭಾವುಕರಾಗಿ ಹೇಳಿದರು. ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬರೋದಕ್ಕೆ ಅವರ ಫ್ಯಾಮ್ಲಿನೇ ಕಾರಣ, ಅವರ ತಂದೆ ತಾಯಿ ಎಷ್ಟು ಅವರ ಪಾತ್ರ ಮುಖ್ಯ ಅಂತ ಹೇಳಿದರು. ಭಾಳ ಖುಷಿ ಆಯಿತು. ಒಬ್ಬ ವ್ಯಕ್ತಿ ಯಶಸ್ಸು ಹಿಂದೆ ಅವರ ತಂದೆ ತಾಯಿ ಕುಟುಂಬದ ಪಾತ್ರ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ಅವರ ತಂದೆ ತಾಯಿಗಳನ್ನೇ ನಾನು ಮಾತನಾಡಿಸ್ತೀನಿ. ಅವರು ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ತೀನಿ. ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಅಂಕಲ್ ನಮಸ್ಕಾರ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಿಮಗೂ ನಮಸ್ಕಾರ. ಪವನ್ ಅವರು ಹೇಳ್ತಾ ಇದ್ರು ಇಷ್ಟೊತ್ತು ಅಂಕಲ್, ಅವರು ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ನೀವೇ ಕಾರಣ ಅಂತ ಹೇಳಿ. ಎಕ್ಸಾಕ್ಟ್ಲಿ ಹೌದು. ಜೊತೆಗೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳು ಕ್ರಿಕೆಟ್ ಆಡ್ತಾರೆ ಅಥವಾ ಇನ್ನೇನೋ ಗೇಮ್ ಆಡ್ತೀನಿ ಅಂತ ಅಂದರೆ ಸಪೋರ್ಟ್ ಮಾಡಲ್ಲ. ನೀವು ಹೇಗೆ ಸಪೋರ್ಟ್ ಮಾಡಿದ್ರಿ? ಯಾಕೆ ಸಪೋರ್ಟ್ ಮಾಡ್ಬೇಕು ಅನ್ನಿಸ್ತು ನಿಮಗೆ? ಏನಿಲ್ಲ, ಅವನು ಚಿಕ್ಕವನಿಂದ ಆಟ ಆಡ್ತಾ ಇದ್ದ, ನಾವೇನೋ ಆಟ ಆಡ್ತಾನೆ ಅಂತೇಳಿ ಬಿಟ್ಬಿಟ್ಟಿದ್ವಿ. ಆಮೇಲೆ ಕೊನೆಗೆ ಏನಾಯಿತು, ಅವನು ಸ್ಕೂಲಿಗಿಂತ ಹೆಚ್ಚಿಗೆ ಅದ್ರ ಬಗ್ಗೆ ಅವನಿಗೆ ಹೆಚ್ಚಿಗೆ ಒಲವು ಬರ್ತಾ ಇತ್ತು. ಅದನ್ನು ನಾನು ನಮ್ಮ ಮನೆಯವ್ರು ಕೂತ್ಕೊಂಡು ಯೋಚನೆ ಮಾಡಿದ್ವಿ, ಇದ್ರೊಳಗೆ ಅವ್ನಿಗೆ ಯಾಕೆ ಹಾಕಿಬಿಡಬಾರ್ದು ಅಂತೇಳಿ. ಆಮೇಲೆ ಅವಾಗ ನಮಗೆ ಅವನಿಗೆ ಅದಕ್ಕೆ ಹಾಕುವಷ್ಟು ನಮಗೆ ಸ್ವಲ್ಪ ಪ್ರಾಬ್ಲಮ್ಮು ಇತ್ತು. ಬಟ್ ಅದರಲ್ಲೇ ನಾನು ಅವನಿಗೆ ಏನು ಬೇಕು, ಒಟ್ಟು ಅವನಿಗೇನು ಬೇಕು ಅನ್ನೋದನ್ನು ನಾನು ನಮ್ಮ ಮನೆಯವ್ರು ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ವಿ. ಹೀಗಾಗಿ ನಮಗೆ ಏನು ತೊಂದರೆ ಇದೆ ಅಂತ ಅನ್ನೋದನ್ನು ಅವನಿಗೆ ನಾನು ತೋರಿಸ್ಕೊಡ್ಲಿಲ್ಲ. ಅವನಿಗೆ ಆಟಕ್ಕೆ ಏನು ಬೇಕು ಅನ್ನೋದನ್ನು ಮಾತ್ರ ನಾನು ಯೋಚನೆ ಮಾಡ್ತಿದ್ದೆ. ಯಾಕಂತಂದರೆ ಅವನು ಬೆಳಿಬೇಕು, ಮುಂದೆ ಬರಬೇಕು, ಆಟದಲ್ಲಿ ಅವನಿಗೆ ಆಸಕ್ತಿ ಇದೆ ಅಂದ ತಕ್ಷಣ. ಆದರೆ ಇದು ಕ್ರಿಕೆಟ್ ಅಂದ ತಕ್ಷಣ ಏನಾಗುತ್ತೆ, ಎಷ್ಟೋ ಜನ ಒಪ್ಪಲ್ಲ. ಆದ್ರೆ ನಾವೇನೋ ಒಂದು ಧೈರ್ಯ ಮಾಡಿದ್ವಿ, ಮಾಡಿಬಿಟ್ಟು ಆಯ್ತು ಬಿಡು ದೇವರಿದ್ದಾನೆ ನೋಡ್ಕೊಂಬೋಣ ಅಂತ ಅಂದ್ಕೊಂಡು ಎಷ್ಟೇ ತೊಂದರೆ ಆದರೂ ಸಹಿತ ಅವನಿಗೆ ಮಾಡಿದ್ವಿ. ಅವನು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಾ ಏನಾರ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋದ. ಚೆನ್ನಾಗಿ ಮಾಡ್ತಾ ಇದ್ದಾನೆ, ಮಾಡಿದ್ದಾನೆ, ಇಲ್ಲಿವರೆಗೂ ಬಂದಿದ್ದಾನೆ. ನಮಗೂ ತುಂಬ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ. ಅವನು ಈ ಮಟ್ಟಕ್ಕೆ ಬರುತ್ತಾನೆ, ಮಾಡ್ತಾನೆ ಅಂತ ಅನ್ನೋದು ನಮಗೆ ಬಿಗಿನಿಂಗ್ನಲ್ಲಿ ಗೊತ್ತಾಗಲಿಲ್ಲ. ಬಟ್ ಅವನು ತಂದು ಏನಿದೆ ಕೆಲಸ ತಾನು ಅದನ್ನೇ ಮಾಡ್ತಾ ಇದ್ದ. ಗ್ರೌಂಡು ಮನೆ ಇದು ಬಿಟ್ಟರೆ ಬೇರೆ ಅವ್ನಿಗೆ ಏನು ಗೊತ್ತೇ ಇರಲಿಲ್ಲ. ಒಂದು ಹಬ್ಬ ಇಲ್ಲ, ಒಂದು ಹುಣ್ಣು ಇಲ್ಲ, ಒಂದು ಎಲ್ಲೂ ಬರ್ತಾ ಇರಲಿಲ್ಲ. ಯಾವಾಗ ನೋಡಿದ್ರು ಪ್ರಾಕ್ಟೀಸ್ ಅಂತಿದ್ದ, ಮ್ಯಾಚ್ ಅಂತಿದ್ದ, ಬರೀ ಅದನ್ನೇ ಮಾಡ್ತಿದ್ದ. ನಮಗೂ ಕೆಟ್ಟ ಅನಿಸ್ತಿತ್ತು, ಏನು ಮಾಡ್ಲಿಕ್ಕಾಗಲ್ಲ. ಒಂದು ಏನೋ ಮಾಡ್ಲಿಕ್ಕೆ ಹೋಗುವಾಗ ಅಪ್ಪ ಅಮ್ಮ ಸಪೋರ್ಟ್ ಮಾಡಬೇಕಲ್ಲ ಅಂದ್ಕೊಂಡಕ್ಕೋಸ್ಕರ ನಾವು ಎಲ್ಲನೂ ಸಹಿಸ್ಕೊಂಡು ಮಾಡಿದ್ವಿ. ಈಗ ಇಲ್ಲಿ ಕರ್ಕೊಂಡ್ಬಂದು ನಮ್ಮನ್ನು ಇಟ್ಕೊಂಡಿದ್ದಾನೆ ಬೆಂಗಳೂರಲ್ಲಿ. ನಾವು ಇವಾಗ ಹುಬ್ಳಿ ಬಿಟ್ಟು ಬಂದು ಕೂತಿದ್ದೇವೆ. ಓಕೆ ಅಮ್ಮ, ಈಗ ನಾನು ಮಾತನಾಡಿಸ್ಬೇಕಾದ್ರೆ ಪವನ್ ಸರ್ ಹೇಳ್ತಾ ಇದ್ರು, ನಾನು ಒಂದೊಂದು ಸಾರಿ ಯೋಚನೆ ಮಾಡಿಬಿಟ್ಟಿದ್ದೆ ಕ್ರಿಕೆಟ್ ಬಿಟ್ಬಿಡ್ಬೇಕು ಅಂತ ಹೇಳಿ. ಆಗ ನನ್ನ ತಾಯಿ ಬಂದು ಹೇಳ್ತಾರೆ, ನೀನು ಏನಕ್ಕೆ ಬಂದಿದ್ದೀಯಾ ಅದನ್ನು ಮಾಡು ಅಂತ ಹೇಳಿ. ಏನಮ್ಮ ಇಷ್ಟೊಂದು ಸಪೋರ್ಟ್ ಮಾಡಿಬಿಟ್ಟಿದ್ದೀರಾ ಪವನ್ ಸರ್ಗೆ? ಯಾಕಂದರೆ ಅವನೊಂದು ಆಸೆ ಇತ್ತು ಅದರಲ್ಲಿ ಸಾಧನೆ ಮಾಡಬೇಕು ಅನ್ನೋದು. ಅದನ್ನ ಫಸ್ಟ್ ಅಪೋಸ್ ಮಾಡಿದವಳು ನಾನು. ಕ್ರಿಕೆಟ್ ಬೇಡ, ಅವನಿಗೆ ಎಜುಕೇಶನ್ ಲೈನಿಗೆ ಹಾಕೋಣ ಅಂತ ಅಪೋಸ್ ಮಾಡಿದವಳು ನಾನು. ಬಟ್ ನಮ್ಮ ಮನೆಯವರು ಇಲ್ಲ ಹಾಕೋಣ, ಅದಕ್ಕೆ ಬಹಳ ಒತ್ತಾಯ ಮಾಡಿ ಹಾಕಿದ್ವಿ. ಹಾಕಿದ್ಮೇಲೆ SLC ಆದ್ಮೇಲೆ ಅವ್ನು ಬೆಂಗಳೂರಿಗೆ ಬಂದ. ಅವಾಗೇನು ಮೊಬೈಲು ಏನು ಅನುಕೂಲ ಇರ್ಲಿಲ್ಲ, ಗಾಡಿ ಏನು ಇರ್ಲಿಲ್ಲ. ಅವ್ರು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದ IF ಗ್ರೌಂಡಿಗೆ. ಮಲ್ಲೇಶ್ವರಂದಲ್ಲಿ ಇಟ್ಟಿದ್ವಿ ಒಂದು ರೂಮ್ ಮಾಡಿ ಅವನನ್ನ.
ಧಾರವಾಡದಲ್ಲಿದ್ದಾಗ ವಸಂತ್ ಮುರುಡೇಶ್ವರ್ ಅವ್ರದ್ದು ಅಕಾಡೆಮಿ ಇದೆ, ಅವ್ರು ಅದನ್ನ ಗುರುತಿಸಿದ್ರು. ಗುರುತಿಸಿ ಅವನಿಗೆ ಅವಕಾಶ ಮಾಡಿಕೊಟ್ರು. ನವನಗರದಿಂದ ಧಾರವಾಡಕ್ಕೆ ಎವ್ರಿ ಡೇ ಹೋಗ್ತಿದ್ದ ಅವನು. ಆಮೇಲೆ KU ಸ್ಕೂಲಲ್ಲೂ ಅವನಿಗೆ ಅಡ್ಮಿಷನ್ ಕೊಟ್ರು ಅವರು. ಹೀಗಾಗಿ ಅವ್ರು ತುಂಬಾ ಅನುಕೂಲ ಮಾಡಿದ್ರು ಪವನ್ಗೆ. ಅದರಂತೆ ಅವನು ನಡ್ಕೊಂಡು ಹೋದ. ಆಮೇಲೆ ನನ್ಗನಿಸ್ತು ನಾವು ಒಳ್ಳೆ ಡಿಸಿಷನ್ ತಗೊಂಡಿದೀವಿ. ಅದನ್ನ ಅವ್ನು ನಮ್ಗಿಂತ ಹೆಚ್ಚು ಅವನು ತುಂಬಾ ಪ್ರಯತ್ನ ಮಾಡ. ಎಷ್ಟು ಪ್ರಯತ್ನ ಮಾಡ್ದ ಅಂದ್ರೆ ಇವತ್ ರಾತ್ರಿ ಹೇಳ್ತಿದ್ದ ನನ್ ಸೆಲೆಕ್ಷನ್ ಆಗಿಲ್ಲ, ನಾಳೆ ವಾಪಸ್ ಊರಿಗೆ ಬರ್ತೀನಿ ಅಂತ ಹೇಳ್ತಿದ್ದ. ನಮ್ಗ್ ಭಯ ಆಗ್ತಿತ್ತು ಎಲ್ಲಿ ಬಂದ್ಬಿಡ್ತಾನೇನೋ ಇವನು ಅಂತ. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವ ಪ್ರಾಕ್ಟೀಸಿಗೆ ಹೋಗ್ತಾ ಇದೀನಿ ಅಂದಾಗ ನನ್ ಕಣ್ಣಲ್ಲಿ ನೀರು ಬರ್ತಿತ್ತು. ಎಷ್ಟು ಸೋಲಿದ್ರು ಅವನು ಮತ್ತೆ ಎದ್ ನಿಲ್ಲೋ ಪ್ರಯತ್ನ ಮಾಡ್ತಿದ್ದಾನಲ್ಲ, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿದ್ವಿ. ಓಕೆ, ಅವ್ರು ಹೇಳ್ತಾ ಇದ್ರು ಅಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಮಂದಿಗೆ ಒಂದು ಧೈರ್ಯ ಕಡಿಮೆ, ಮಕ್ಕಳೆಲ್ಲ ಹದಗೆಟ್ಟು ಹೋಗ್ಬಿಡ್ತಾರೋ ಏನೋ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಜೊತೆಗೆ ಫೈನಾನ್ಷಿಯಲಿ ಕೂಡ ಹೇಳ್ತಾ ಇದ್ರು ನಾವು ಭಾಳ ಕಷ್ಟದಲ್ಲಿದ್ವಿ ಅಂತ ಹೇಳಿ. ಸರ್ ಹೆಂಗಿತ್ತು ಸರ್ ಆ ಲೈಫು? ಜೊತೆಗೆ ಮಗ ಕ್ರಿಕೆಟ್ ಆಡಬೇಕು ಅಂತ ಅಂದಾಗ ಮುಂದೆ ಏನಪ್ಪ ಏನಾಗ್ಬಿಡ್ತಾನೋ ಏನೋ ಅಂತ ಭಯ ಇದ್ದೇ ಇರುತ್ತೆ. ಹೆಂಗೆ ಸಪೋರ್ಟ್ ಮಾಡಿದ್ರಿ? ಒಂದು ಏನಾಗ್ತದೆ, ಅವ ಸ್ಕೂಲ್ನಿಂದ ಬಂದ ತಕ್ಷಣ, ಆಟದಿಂದ ಬಂದ ತಕ್ಷಣ ರಾತ್ರಿ ಊಟಕ್ಕೆ ಕೂತಾಗ ಒಂದು ಅವನು ಏನಾರ ಬೇಕು ಅಂತ ಹೇಳಿದ ತಕ್ಷಣ ನಾನು ಆಯ್ತಪ್ಪ ಅಂತ ಹೇಳ್ತಿದ್ದೆ. ಆದ್ರೆ ನನಗೆ 2 ದಿವಸ ನಿದ್ದೆ ಬರ್ತಿರ್ಲಿಲ್ಲ. ಯಾಕಂತಂದ್ರೆ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಸಹಿತ ನಾನು ಅದನ್ನ ಅವ್ನಿಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೆ. ಯಾಕಂದ್ರೆ ಅದು ಅವನಿಗೆ ಬೇಕು ಅಂದ ತಕ್ಷಣ ನಾ ಅದಕ್ಕೆ ಅವ್ನಿಗೆ ಸಪೋರ್ಟ್ ಮಾಡ್ಲಿಕ್ಕೇನೆ ಬೇಕಲ್ಲ. ಹಿಂಗಾಗಿ ಅದಕ್ಕೋಸ್ಕರ ನಾ ಏನು ಮಾಡ್ತಿದ್ದೆ, ನನಗೇನೋ ತೊಂದರೆ ಆದರೂ ಪರವಾಗಿಲ್ಲ, ಅವನಿಗೆ ಏನು ಬೇಕಲ್ಲ ಅದನ್ನ ಮಾಡಲೇಬೇಕು ಅಂತಂದು ಏನೋ ಒಟ್ಟು ದೇವ್ರದಿಂದ ಅಲ್ಲೇ ಇಲ್ಲೇ ಏನೋ ಮಾಡ್ಕೊಂಡು ಅವನಿಗೆ ಬ್ಯಾಟ್ ಕೊಡ್ಸೋದು, ಶೂ ಕೊಡ್ಸೋದು, ಏನೋ ನನ್ನ ಕೈಲೇ ತಕ್ಕ ಮಟ್ಟಿಗೆ ಏನಾಯ್ತಲ್ಲ ಅದನ್ನ ಅಷ್ಟು ಮಾಡ್ಕೊಂಡೆ ಮಾಡಿದ್ದೇನೆ. ಅವನಿಗೆ ಅವನು ಅದನ್ನೇ ತಂದು ಇದನ್ನ ತಿಳ್ಕೊಂಡು ಮಾಡ್ಕೊಂಡು ಹೋಗಿದ್ದಾನೆ. ಚೆನ್ನಾಗಿ ಮಾಡಿದ್ದಾನೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ನಮ್ದು ಏನೋ ನಮ್ಮ ಕೈಲಿ ಅಷ್ಟ ಅಪ್ಪ ಅಮ್ಮ ಏನು ಮಕ್ಕಳಿಗೆ ಮಾಡ್ಬೇಕಲ್ಲ ಅಷ್ಟು ಮಾಡಿದ್ವಿ ಅಷ್ಟೇ ರೀ. ನಿಜ. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿ ಅಂದ್ರೆ ಬಾಳ ಓಡಾಡ್ರು, ಹುಡುಗರೆಲ್ಲ ಬಾಳ ಓಡಾಡಿರ್ತಾರಂತ. ನಮ್ಮ ಪವನ್ ಅವ್ರು ಹೆಂಗಿದ್ರು ಚಿಕ್ಕ ವಯಸ್ಸಿನಾಗ್ರಿ? ಆ ವಿಷಯದಲ್ಲಿ ನಾವು ಭಾಳ ಲಕ್ಕಿ ಇದ್ದೇವೆ. ಆ ವಿಷಯದಲ್ಲಿ ನಮ್ಮ ಅಪ್ಪ, ನಾನು, ನಮ್ಮ ಮನೆಯವರು ತುಂಬಾ ಲಕ್ಕಿ ಇದ್ದೇವೆ. ಯಾಕಂದ್ರೆ ಇವತ್ತಿಗೂ ಅವನು ಎಲ್ಲಿ ಆ ಕಡೆ ಈ ಕಡೆ ನೋಡೋನಲ್ಲ. ಇವತ್ತಿಗೂ ತನ್ನ ಕೆಲಸ, ತಾನು ತನ್ನ ಗ್ರೌಂಡು, ತನ್ನ ಆಟ, ತನ್ನ ಕಾಮೆಂಟ್ರಿ, ಅದು ಇದು ಈಗ ಇವಾಗ ಸಹಿತ ಅದೇ ತರನೇ ಇದ್ದಾನೆ ಅವನು. ಗ್ರೇಟ್. ಇವತ್ತಿಗೂ ಏನು ಅವನು ಬದಲಾಗೋದು ಅದು ಇದು ಅಂತ ಏನೂ ಇಲ್ಲ. ಸೇಮ್ ಮುಂಚೆ ಹೆಂಗಿದ್ದ ಇವತ್ತು ಹಂಗೆ ಇದ್ದಾನೆ. ಏನು ಚೇಂಜ್ ಅಂಕ ಏನಾಗಿಲ್ಲ. ಅಲ್ಲಿ ಅವರು ನೀವು ಹೇಳಿದ್ರಲ್ಲ ಅಲ್ಲಿ ಚೇಂಜ್ ಆಗ್ಬಿಡ್ತಾರೆ ಹುಡುಗರು ಅಂತ ಹೇಳಿ, ಅದು ನಮ್ದು ಇಬ್ಬರದು ಅದೃಷ್ಟ. ಏನು ಇವತ್ತಿಗೂ ಏನು ಚೇಂಜ್ ಆಗಿಲ್ಲ, ಏನಿಲ್ಲ, ಹೇಗಿರ್ಬೇಕೋ ಇವತ್ತಿಗೂ ಹಾಗೇ ಇದ್ದಾನೆ. ಅದೇ ಒಂದು ಖುಷಿ. ಅಮ್ಮ, ಎಲ್ಲಾ ಮಕ್ಕಳು ಅಂದ್ರೆ ತುಂಬಾ ಜನ ಕ್ರಿಕೆಟ್ ಆಡ್ತಾರ, ಯಾರು ಮುಂದ್ ಬರಲ್ಲ. ಇವತ್ತು ಬೆಂಗಳೂರಿಗೆ ಬರ್ತಾರ ಪವನ್, ಅದಾದ ನಂತರ ರಣಜಿ ಆಡ್ತಾರ, ಅದಾದ ನಂತರ IPL ಸೆಲೆಕ್ಟ್ ಆಗ್ತಾರ, ಅದು ನಮ್ಮ ಕರ್ನಾಟಕ RCB ಟೀಮ್ಗೆ. ಆ ಕ್ಷಣ ಹೆಂಗಿತ್ತು ನಿಮ್ಗೆ? ಎಷ್ಟು ಖುಷಿ ಆಯ್ತು ಅವಾಗ? ಬಹಳ ಖುಷಿ ಆಯ್ತು. ಮೊದಲೇ ಸಲ ನಾವು ಟಿವಿ ಮುಂದೆ ಕೂತಿದ್ವಿ, ನಾನು, ನಮ್ಮ ಮನೆಯವರು, ನನ್ನ ಮಗಳು. ಅವಾಗಿನ್ನೂ ಅವ್ನ ಮದ್ವೆ ಆಗಿರ್ಲಿಲ್ಲ. ಎಲ್ರದ್ದು ಆಗ್ತಾ ಇತ್ತು, ಇವನ್ ಹೆಸರೇ ಬರ್ತಾ ಇರ್ಲಿಲ್ಲ. ಇನ್ನೇನು 1 ಸೆಕೆಂಡ್ ಎದ್ದು ನಾವು ಒಳಗಡೆ ಹೋಗ್ಬೇಕು, ಆಫ್ ಮಾಡಿ ಅನ್ನೋಷ್ಟೊತ್ತಿಗೆ ಅವ್ನ ಹೆಸರು ಬಂತು. ನನ್ನ ಮಗಳಮ್ಮ ವೇಟ್ ಮಾಡಿ ಬರ್ತಾ ಇದೆ ಅಣ್ಣನ ಹೆಸರು ಅಂದ್ಲು. ಆಮೇಲೆ ಅವರು ಬಿಡ್ ಮಾಡಿದ್ರು RCB ಅವರು. ಇಷ್ಟು ಸಂತೋಷ ಆಯ್ತಲ್ಲ, ಇಷ್ಟು ವರ್ಷ ಕಷ್ಟಪಟ್ಟದ್ದಕ್ಕೆ ಅವನಿಗೊಂದು ಫಲ ಸಿಕ್ತು ಅಂತ. ಯಾಕಂದ್ರೆ ಪ್ರತಿ ಸಲನೂ ಅವನು ಬಹಳ ಸ್ಟ್ರಗಲ್ ಮಾಡ್ತಿದ್ದ. ರಣಜಿ ಒಳಗೆ ಎಂಟರ್ ಆಗೋದು ಅಂದ್ರೆ ಅಷ್ಟು ಸುಲಭ ಇರಲಿಲ್ಲ, ಬಹಳ ಕಷ್ಟಪಟ್ಟಿದ್ದ. ಅವ್ನ ಪರ್ಫಾರ್ಮೆನ್ಸ್ ಇರ್ತಿತ್ತು, ಬಟ್ ಯಾವ ಕಾರಣಕ್ಕೆ ಅವ್ನು ಸೆಲೆಕ್ಟ್ ಆಗ್ತಿರ್ಲಿಲ್ಲೋ, ಅಲ್ಲಿ ಏನ್ ಸಿಚುವೇಶನ್ ಇತ್ತು ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಆದ್ರೆ ಆ ಮೂಮೆಂಟ್ ಏನಿದೆಯಲ್ಲ, IPL ಅನ್ನೋದು ಬಹಳ ದೊಡ್ಡದೊಂದು ಪ್ಲಾಟ್ಫಾರ್ಮ್. ಹೌದು. ಅಲ್ಲಿ ಅವನಿಗೆ ಅವಕಾಶ ಸಿಕ್ತಲ್ಲ, ಅದಕ್ಕಿಂತ ಭಾಗ್ಯ ಏನು ಇಲ್ಲ ಅಂತ ಅನಿಸ್ಬಿಡ್ತು ನಮಗೆ. ನಾವೇನು ಕಷ್ಟಪಟ್ಟಿದ್ದೀವಿ ಅದಕ್ಕೆ ಅವನು ಸಾಧಿಸಿ ತೋರಿಸಿದಾನೆ. ನಾವು ಈಗ ಮೊನ್ನೆ ಒಂದು 15 ದಿವಸ ಹಿಂದ್ಗಡೆ ನಾವು ಹುಬ್ಳಿಗೆ ಹೋಗಿದ್ವಿ. ನಮಗೆ ಆಶ್ಚರ್ಯ ಆಯ್ತು, ಜನ ಇಷ್ಟು ನಮ್ಮನ್ನ ಗುರುತಿಸಿದಾರ ಅಂತ. ಅವ್ನು ಚಿಕ್ಕವನಿದ್ದಾಗ ನಾನೇನು ಮನೆಯಿಂದ ಸಿಟಿ ಪಾರ್ಕ್ ಅಂತ ನಮ್ಮ ಮನೆ, ಅಲ್ಲಿಂದ ಮೇನ್ ರೋಡಿಗೆ ಹೋಗಿ ಬಸ್ ಹತ್ತಿಸ್ಬೇಕಾಗ್ತಿತ್ತು ಅವನಿಗೆ. ನಾನು ಬೆಳಗ್ಗೆ 5 ಗಂಟೆಗೆ ಮನೆಗೆ, ಅದೇ ಕಂಡೀಷನ್ಗೂ 5 ಗಂಟೆಗೆ ಮನೆಗೆ ಬಿಡಲೇಬೇಕು. ಅವನು 6 ಗಂಟೆ ಗ್ರೌಂಡ್ನಲ್ಲಿ ಇರಬೇಕು. ಹೀಗಾಗಿ ಒಬ್ಬನೇ ಚಿಕ್ಕವನು ಹೋಗಕ್ಕೆ ಭಯ ಪಡ್ತಿದ್ದ ಅಂತ ಅವನ ಜೊತೆ ನಾನು ಹೋಗ್ತಿದ್ದೆ. ಯಾಕಂದ್ರೆ ಪೇಪರ್ ಏಜೆನ್ಸಿ ಇರೋದ್ರಿಂದ ಇವ್ರು ಬೇಗ ಹೋಗ್ಬಿಡ್ತಿದ್ರು ಕೆಲಸಕ್ಕೆ. ಅದನ್ನ ಮೊನ್ನೆ ಒಬ್ರು ನೆನೆಸಿದ್ರು. ಮೊನ್ನೆ ಅವ್ನು ಯಾರು ತರಕಾರಿ ಮಾರೋನು, ಅವ್ನು ಹೇಳ್ತಾ ಇದ್ದಾನೆ, ಅಮ್ಮ ನೀವು ಡೈಲಿ ಬೆಳಗ್ಗೆ ಅವ್ರ ಜೊತೆ ಬಸ್ ಸ್ಟಾಪಿಗೆ ಹೋಗೋದನ್ನ ನಾವು ನೋಡ್ತಾ ಇದ್ವಿ. ಆ ಮಾತಿಗೆ 15-16 ವರ್ಷ ಆಗೋಯ್ತಾನೆ, 20 ವರ್ಷ ಹತ್ರ ಬಂತೋ ಗೊತ್ತಿಲ್ಲ. ಆದ್ರೆ ಇನ್ನೂ ಆ ಜನ ಅದನ್ನ ನೆನಪಿಟ್ಕೊಂಡಿದಾರಲ್ಲ ಅಂತ ನನಗೊಂಥರ ಆನಂದ ಆಯ್ತು. ನಮ್ಮ ಮನೆಯವ್ರಿಗೆ ಹೇಳ್ದೆ, ನಾವು ಏನೋ ಆಸ್ತಿ ಗಳಿಸಿಲ್ಲ, ಇದನ್ನ ಗಳಿಸಿದೀವಿ. ನಿಜ ನಿಜ. ನೋಡಿ, ಇವತ್ತು ನೀವು ಕಷ್ಟಪಟ್ಟಿದ್ದಕ್ಕೆ ಪವನ್ ಅವರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ಹೆಸರು ಮಾಡಿದ್ದಾರೆ. ಏನು ಅನಿಸುತ್ತಮ್ಮ, ನಿಮ್ಮ ಮಗ, ನಿಮ್ಮ
ಕಂದ ಇವತ್ತು ಇಡೀ ಕನ್ನಡದ ಹೆಮ್ಮೆ, ಕರ್ನಾಟಕಕ್ಕೆ ಭಾಳ ಒಂದು ಹೆಮ್ಮೆ, ಎಷ್ಟೋ ಯುವಕರಿಗೆ ಅವರು ಮಾದರಿಯಾಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಏನು ಅನ್ಸುತ್ತೆ ನಿಮಗೆ? ಬಹಳ ಹೆಮ್ಮೆ ಅನಿಸುತ್ತೆ. ನಾವು ಬಹಳ ಅದೃಷ್ಟವಂತರು ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ ಅವನೇನೇ ಸುಳ್ಳು ಹೇಳಿದ್ರು ನಮಗೇನು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿದ್ದು ಅವನೇನ ಯಾವುದೇ ಒಂದು ದುಶ್ಚಟ ಕಲ್ತರು, ಇಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಅಂತ ಹೇಳಿದ್ರೆ ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ. ಹೌದಿರ್ಬೇಕು ಅಂತ ನಾವು, ಯಾಕಂದ್ರೆ ಮಕ್ಕಳ ಮೇಲೆ ಒಂದು ವಿಶ್ವಾಸ ಇಡ್ಬೇಕು ನಾವು. ತಂದೆ ತಾಯಿ ಅನ್ನೋರು ಯಾವುದೇ ಮಕ್ಳು ಇರಲಿ, ಏನೇ ಇರಲಿ, ಅವ್ರ ಮೇಲೆ ಒಂದು ವಿಶ್ವಾಸ ಅನ್ನೋದು ಇರುತ್ತೆ. ಆದರೆ ಅವನು ಎಂದೂ ನಮಗೆ ಸುಳ್ಳು ಹೇಳಲಿಲ್ಲ, ಮೋಸ ಮಾಡಲಿಲ್ಲ. ಅವನೇನು ಇಲ್ಲಿ ಬಂದು ಸೇರಿದಾಗ ಏನೊಂದು ಪ್ರಾಮಾಣಿಕತೆ ಅವನಲ್ಲಿ ಇತ್ತು, ಇವತ್ತಿಗೂ ಅದೇ ಇದೆ, ಅದೇ ನೇಚರ್. ಹೀಗಾಗಿ ಬಹಳ ಅಭಿಮಾನ ಅನ್ಸುತ್ತೆ. ಹೊರಗಡೆ ಹೋದ್ರೆ ನಾನಂತೀನಿ ನಮ್ಮಿಂದ ಮಕ್ಕಳು ಗುರ್ತಿಸ್ಕೋಬಾರ್ದು, ಮಕ್ಕಳಿಂದ ನಾವು ಗುರ್ತಿಸ್ಕೋಬಾರ್ದು. ಇದು ಒಂದು ಅಭಿಮಾನ ನಮಗಿದೆ. ಇವತ್ತಿಗೂ ನಾವು ಹುಬ್ಳಿ ಧಾರವಾಡ ಈಗ 2 ವರ್ಷ ಆಯ್ತು ಬಂದು ತಮ್ಮ ಹತ್ರ ತಂದು ಇಟ್ಕೊಂಡಿದ್ದಾರೆ ಮಗ ಸೊಸೆ. ದೂರ ಇರಬೇಡ್ರಿ, ಇಷ್ಟು ವರ್ಷ ಆಯ್ತು ನಾವು ದೂರ ಇದೀವಿ, ಎಲ್ಲರೂ ಒಟ್ಟಿಗೆ ಇರೋಣ ಅಂತ. ಅದು ಒಂದು ನಮ್ಮ ಭಾಗ್ಯ ಅಂತೀನಿ. ಯಾಕಂದ್ರೆ ಈಗಿನ ದಿವಸದಲ್ಲಿ ಯಾರು ಪೇರೆಂಟ್ಸನ್ನ ಹತ್ರ ಇಟ್ಕೊಳಕ್ ಇಷ್ಟಪಡಲ್ಲ, ನಾನು ನೋಡ್ತಿರೋ ಪ್ರಕಾರ. ಆದ್ರೆ ನನ್ನ ಮಗ ಸೊಸೆ ಬಹಳ ಪುಣ್ಯ ಮಾಡಿದೀವಿ. ತುಂಬಾ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಇರ್ತಾರೆ. ನಾವೇನು ಆ ಕಷ್ಟಗಳನ್ನ ಕಳೆದಿದ್ವಿ ಅದೆಲ್ಲ ಇವಾಗ ನಾವು ಮರ್ತು ಬಿಟ್ಟಿದೀವಿ. ಅಷ್ಟು ನಮಗೊಂದು ಪ್ರೀತಿ ವಾತ್ಸಲ್ಯ ಕೊಟ್ಟಿದ್ದಾರೆ, ನಮ್ಮನ್ನ ತಗ್ದಿ ಗೌರವದಿಂದ ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ. ಇದೆಲ್ಲ ತಂದೆ ತಾಯಿಗೂ ಈ ಭಾಗ್ಯ ಸಿಗ್ಬೇಕು ಅಂತ ಅನ್ಸುತ್ತೆ. ಓಕೆ ಅಮ್ಮ, ಸೋ ಗ್ರೇಟ್. ಜೊತೆಗೆ ಎಂತ ಅದ್ಭುತವಾದಂಥ ಫ್ಯಾಮಿಲಿ ಜೊತೆಗಿದ್ದೀವಿ ನಾವೀಗ. ಜೊತೆಗೆ ನಮ್ಮ ಜೊತೆಗೆ ಈಗ ಪವನ್ ದೇಶಪಾಂಡೆ ಅವರ ಧರ್ಮಪತ್ನಿ ಇದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಮೇಡಮ್, ನಮ್ಮ ಧಾರವಾಡ ಹುಡುಗ ಎಲ್ಲಿ ಸಿಕ್ಕರು? ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ನಿಮ್ಮದು? ಅರೇಂಜ್ ಮ್ಯಾರೇಜ್ ನಮ್ಮದು. ಫ್ಯಾಮಿಲಿ ಫಾರ್ ರಿಲೇಟಿವೇ, ಸೊ ಏನು ದೂರ ಏನು ಹುಡುಕಿ ಮಾಡಿದ್ದಲ್ಲ, ಬಟ್ ಅರೇಂಜ್ ಮ್ಯಾರೇಜ್. ಯಾವಾಗ ಮದುವೆ ಆಗಿದ್ದು? 2018. ಪವನ್ ಸರ್ ಜೊತೆಗೆ ನಾನು ಈಗ ಮಾತಾಡ್ತಾ ಇದ್ದೆ, ಹೇಳ್ತಾ ಇದ್ರು ತಂದೆ ತಾಯಿಗಳು ಎಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟೇ ನನ್ನ ವೈಫ್ ಕೂಡ ನಂಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು, ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಅಂತ ಹೇಳಿ. ಹೇಗೆ ಸಪೋರ್ಟ್ ಮಾಡಿದ್ರಿ ನೀವೆಲ್ಲ ಅವ್ರಿಗೆ? ಸಪೋರ್ಟ್ ಅಂದರೆ ಅವರು ತುಂಬ ಹಾರ್ಡ್ ವರ್ಕರು, ತುಂಬ ಪಂಚುವಲ್ಲು. ಸೊ ಆ ಟೈಮ್ಗೆ ಅವ್ರು ಏನೇ ಹೇಳ್ತಿದ್ರೋ ಆ ಥರ ಅವ್ರ ಶೆಡ್ಯೂಲಿಗೆ ಏನೂ ಮಿಸ್ ಮಾಡದೆ ಅದನ್ನು ಫಾಲೋ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದಷ್ಟೇ. ಮದುವೆ ಆದಮೇಲೆ ಅದಕ್ಕಿಂತ ಮುಂಚೆ ಅವರು ತುಂಬ ನಮ್ಮ ಅತ್ತೆ ಮಾವ ತುಂಬ ಸಪೋರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದ್ದರು ನಾನು ಮದುವೆ ಆದಾಗ. ಅದಾದಮೇಲೆ ಅದೇ ಸಣ್ಣ ಪುಟ್ಟ ಸಪೋರ್ಟ್ ಅಂತಾರಲ್ಲ, ಅಷ್ಟೇ ನಾನು ಮಾಡಿರೋದು. ಅವ್ರು ಹೇಳ್ತಾ ಇದ್ರು RCB ಸೆಲೆಕ್ಷನ್ ಆದಾಗ ನನ್ನ ವೈಫ್ ಕೂಡ ಪಕ್ಕದಲ್ಲಿದ್ದರು ನನಗೆ. ಆ ಕ್ಷಣ ಹೆಂಗಿತ್ತು ಮೇಡಮ್? ಅವ್ರು ತುಂಬ ಅಂದರೆ ವೇಟ್ ಮಾಡ್ತಿದ್ರು. ಆ ಸೀಸನಲ್ಲೂ ಅವ್ರಿಗೆ ಲಾಸ್ಟಲ್ಲೇ ಬಂದಿದ್ದು. ಆಮೇಲೆ ತುಂಬ ಇನ್ನೇನು ಕಣ್ಣೀರು ಬರಬೇಕು ನಾನು ಸೆಲೆಕ್ಟ್ ಆಗಿಲ್ಲ ಅಂತ. ದೆನ್ ಸಡನ್ಲಿ ಅವ್ರು ಪಿಕ್ ಮಾಡಿದ್ರು ಹೆಸರು. ಆಮೇಲೆ ಅವರು ಸಡನ್ನಾಗಿ ಜಿಗಿಯೋಕ್ಕೆಲ್ಲ ಹಾಗೆಲ್ಲ ನಾನು ಮಾಡಿದ್ದು ನೋಡೇ ಇಲ್ಲ. ಅಷ್ಟು ಎಕ್ಸೈಟ್ಮೆಂಟ್, ಅಷ್ಟು ವೇಟ್ ಮಾಡ್ತಿರೋದು, ಅವರು ಎಕ್ಸ್ಪ್ರೆಸ್ ಮಾಡೋದು ಒಂಥರ ವಿಚಿತ್ರವಾಗಿತ್ತು. ಅದು ಜಂಪೆಲ್ಲ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಆಮೇಲೆ 1-2 ಡ್ರಾಪ್ ಕಣ್ಣೀರು ಬಂತು ತುಂಬ ಖುಷಿಯಾಗಿ. ಸೊ ಅದೇ. ಈಗ ನಿಮ್ಮ ಮಗ ಸಖತ್ ಚೂಟಿ ಆಗಿದ್ದಾನೆ. ಏನಪ್ಪ ನಿನ್ನ ಹೆಸರು? ಏನು ಕಂದ ನಿನ್ನ ಹೆಸರು? ವೇದು. ಏನು ಮಾಡ್ತೀನಿ ನೀನು? ನಾನು ಕಾಮೆಂಟ್ರಿ ಮಾಡ್ತೀನಿ. ಕಾಮೆಂಟ್ರಿ ಮಾಡ್ತೀಯಾ? ಅಪ್ಪನ ಥರ ಮಾಡ್ತೀಯಾ? ಏನು ಓದ್ತೀಯಾ? ನೀ ಏನು ಸ್ಟಡಿ ಮಾಡ್ತೀಯಾ? ಬ್ಯಾಟ್ಸ್ಮನ್. ಹೌದಾ? ಏನಾಗ್ತೀಯಾ ದೊಡ್ಡವನಾದ್ಮೇಲೆ? ಕಾಮೆಂಟ್ರಿ ಮಾಡ್ತೀನಿ. ಕ್ರಿಕೆಟರ್ ಆಗ್ತೀಯಾ ಅಪ್ಪನ ಥರ? ಹೌದಾ? ಈಗ ಕ್ರಿಕೆಟ್ ಆಡ್ತೀಯಾ ನೀನು? ಏನು ಅಪ್ಪನ ಹೆಸರೇನು? ವೇದು. ಅಪ್ಪನ ಹೆಸರು? ಅಪ್ಪಾಜಿ ಹೆಸರೇನು? ಅಪ್ಪ ಪವನ್. ಪವನ್. ಮಮ್ಮ ಹೆಸರು? ಶ್ರೀದೇವಿ. ತಾತನ ಹೆಸರು? ಉದಯ್ ತಾತ. ಅಜ್ಜಿ ಹೆಸರು? ಭಾರತಿ. ಭಾರತಿ. ಆಯ್ತು. ಅಪ್ಪಾಜಿಗೆ ಏನು ಹೇಳ್ತೀಯ? ಭಾರತಿ ಅಂತ. ಅಪ್ಪಾಜಿಗೆ ಏನಂತ ಕರಿತೀಯ ನೀನು? ಉದಯ್ ತಾತ. ಆಯ್ತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಅದ್ಭುತವಾದಂಥ ಫ್ಯಾಮಿಲಿ ಜೊತೆಗೆ ನಾವು ಇವತ್ತಿದ್ದೀವಿ ಅಂತ ಹೇಳಿ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಅವರ ತಂದೆ ತಾಯಿಗಳ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೋ ಅವರ ಧರ್ಮಪತ್ನಿಯ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇವತ್ತು ಪವನ್ ದೇಶಪಾಂಡೆ ರಾಜ್ಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣ ಅವರೇ ಹೇಳಿದ ಹಾಗೆ ಅವರ ಕುಟುಂಬ. ಎಲ್ಲರಿಗೂ ಕೂಡ ಇಂಥ ಕುಟುಂಬನೇ ಸಿಗಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ತಂದೆ ತಾಯಿಗಳ ಬೆಂಬಲ, ಮಕ್ಕಳ ಗುರಿ ಏನಿದೆ, ಮಕ್ಕಳ ಅಭಿಲಾಷ ಏನಿದೆ ಅದರ ಕಡೆ ಗಮನ ಹೋದರೆ, ಅವರಿಗೆ ಸಪೋರ್ಟ್ ಮಾಡಿದರೆ ಮಕ್ಕಳು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಪವನ್ ದೇಶಪಾಂಡೆನೇ ಉದಾಹರಣೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.